ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಏನಂತ ಅಂದ್ರೆ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ರೀಚ್ ಆದ್ವಿ. ಐನೋರ್ ಇವಾಗ ಹೋಗ್ತಾ ಇದಾರೆ. ಲೇಟ್ ಆಯ್ತು ಅಂತ ಅನ್ಕೊಂಡು ಬರ್ತಾ ಇದ್ವಿ. ಸೊ ಇವಾಗ ಗೊತ್ತಾಯ್ತು ಕರೆಕ್ಟ್ ಟೈಮ್ ಹೋಗ್ತಾ ಇದೀವಿ ಅಂತ. ಇದೇ ದೇವಸ್ಥಾನ ನೋಡಿ, ಇದೆ ಫ್ರಂಟ್ ಫೇಸ್ ದೇವಸ್ಥಾನದ್ದು. ನಾನಂತೂ ದೇವ್ರಿಗೆ ಅಭಿಷೇಕ ಮಾಡೋದನ್ನ ಯಾವತ್ತೂ ನೋಡಿರ್ಲಿಲ್ಲ. ಇವತ್ತು ನೋಡೇ ಬಿಡೋಣ ಅಂತ ಭಕ್ತಿಯಿಂದ ಕೂತ್ಕೊಂಡೆ. ಬಟ್ ನೋಡುವಾಗ್ಲೇ ಅನ್ನಿಸ್ತು, ಸಖತ್ ಖುಷಿ ಅಂತ ಅನಿಸ್ತಿತ್ತು ಮನ್ಸಿಗೆ. ಏನೋ ಒಂಥರ ನೆಮ್ಮದಿ. ನಿಮ್ಗೂ ಇದೇ ತರ ಅನ್ಸುತ್ತಾ? ದೇವಸ್ಥಾನಕ್ಕೆ ಹೋದ್ರೆ ಕಮೆಂಟ್ ಮಾಡಿ. ದೇವ್ರಿಗೆ ಮೊದಲು ಹಾಲಿನ ಅಭಿಷೇಕ, ಅದಾದ್ಮೇಲೆ ಮೊಸರು, ಆಮೇಲೆ ಜೇನುತುಪ್ಪ, ಹಾಗೆ ವೀರಭದ್ರೇಶ್ವರ ದೇವ್ರದ್ದು ವೀರಗಾಸೆ ಇರುತ್ತಲ್ಲ, ಅದನ್ನ ವಿಡಿಯೋ ಮಾಡಿದೀನಿ, ನನ್ನ ಪ್ಲೇ ಲಿಸ್ಟ್ ಅಲ್ಲಿ ಇದೆ, ಚೆಕ್ ಮಾಡಿ. ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡೋದನ್ನ ನೋಡಕ್ಕಾಗಲ್ಲ, ಯಾಕೆಂದ್ರೆ ತುಂಬಾ ಜನ ಇರ್ತಾರೆ, ಮತ್ತೆ ದೂರ ಇರುತ್ತೆ ದೇವ್ರು, ನೋಡ್ಲಿಕ್ಕೆ ಆಗೋದಿಲ್ಲ. ಅಂದ್ರೆ ಗರ್ಭಗುಡಿ ಅಂತ ಹೇಳ್ತಾರಲ್ಲ, ದೇವ್ರು ಇರೋ ಜಾಗ ಅದು ತುಂಬಾ ದೂರ ಇರುತ್ತೆ, ನೋಡಕ್ಕಾಗಲ್ಲ. ಹೀಗೆ ಅಭಿಷೇಕ ಆದ್ಮೇಲೆ ಹಣ್ಣುಗಳನ್ನ, ಅಂದ್ರೆ ಬಾಳೆಹಣ್ಣನ್ನ ಕೈಗೆ ಇಡ್ತಾ ಇದ್ರು. ಅಂದ್ರೆ ಕೈಗೆ, ದೇವ್ರ ಕೈಗೆ, ಬಾಯಿ ಹತ್ರ ಎಲ್ಲ ಅಲ್ಲಿ ವಿಡಿಯೋ